ವೀಕ್ಷಕರಿಗೆ ನಮಸ್ಕಾರ. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಆದ ವಿವಾದ ಮತ್ತು ಅದರ ಪರಿಹಾರ ಸುಖಾಂತ್ಯಗೊಂಡು ತಮ್ಮ ತಮ್ಮ ಲೋಕಕ್ಕೆ ಹೋದರು ಎಂಬಲ್ಲಿಗೆ 29ನೇ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ. ಈಗ ಮಾಘ ಪುರಾಣದ ಮುಂದಿನ ಅಧ್ಯಾಯ ಅಂದರೆ 30ನೇ ಅಧ್ಯಾಯಕ್ಕೆ ಹೋಗೋಣ. ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನಿಗೆ ಹೇಳಿದರು, ರಾಜನ್, ಅಶ್ವಮೇಧ ಯಾಗ ಮಾಡಿದವರು, ಮಾಘಸ್ನಾನ ಮಾಡಿದವರು, ಏಕಾದಶಿ ಉಪವಾಸ ಮಾಡಿದವರು ಸತ್ಯವಾಗಿಯೂ ವೈಕುಂಠ ಲೋಕವನ್ನೇ ಸೇರುತ್ತಾರೆ. ಇದರಲ್ಲಿ ಸಂಶಯ ಬೇಡ. ಏಕಾದಶಿ ವ್ರತ ಮಹಾತ್ಮೆಯ ಫಲವಾಗಿ ದುರ್ವಾಸ ಮುನಿಗಳ ಶಾಪದ ತಾಪವನ್ನು ಸಹಿಸಿ ಆ ಮಹರ್ಷಿಯ ಅಹಂಕಾರವು ತೊಲಗುವಂತೆ ಆಯಿತು. ಈ ಕುರಿತು ಇನ್ನೊಂದು ಪ್ರಸಂಗವೂ ಹೀಗಿದೆ. ಒಮ್ಮೆ ದೇವಾಸುರರು ಅಮೃತವನ್ನು ಪಡೆಯಲು ಸಮುದ್ರ ಮಥನ ಮಾಡಿದರು. ಅವರು ಮೇರು ಪರ್ವತವನ್ನೇ ಕಡಗೋಲು ಮಾಡಿಕೊಂಡು ವಾಸುಕಿ ಸರ್ಪವನ್ನೇ ಹಗ್ಗ ಮಾಡಿಕೊಂಡು ಸಾಗರವನ್ನು ಕಡೆದರು. ರಾಕ್ಷಸರು ಸರ್ಪದ ತಲೆಯ ಬಳಿ ಹಿಡಿದುಕೊಂಡರೆ ದೇವತೆಗಳು ಅದರ ಬಾಲವನ್ನು ಹಿಡಿದು ಸಾಗರವನ್ನು ಕಡೆದರು. ಈ ರೀತಿಯಾಗಿ ಕಡೆದಾಗ ಮೊದಲು ಮಹಾಲಕ್ಷ್ಮಿಯು ಹೊರಬಂದಳು. ಶ್ರೀಮನ್ನಾರಾಯಣನು ಆಕೆಯನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದನು. ನಂತರ ಉಚ್ಛ್ರೈಶ್ರವೆಂಬ ಕುದುರೆ, ಕಾಮಧೇನು, ಕಲ್ಪವೃಕ್ಷ, ಅಮೃತ ಕುಂಭಗಳು ಹೊರಬಂದವು. ಅವುಗಳನ್ನು ಭಗವಂತನು ಇಂದ್ರನ ವಶಕ್ಕೊಪ್ಪಿಸಿದನು. ಮತ್ತೆ ಕ್ಷೀರಸಾಗರವನ್ನು ಕಡೆಯಲು ಅದರಿಂದ ಅಗ್ನಿಯಂತೆ ಪ್ರಜ್ವಲಿಸುವ ಹಾಲಾಹಲವು ವಿಷವು ಹೊರಗೆ ಉಕ್ಕಿತು. ಆ ವಿಷಜ್ವಾಲೆಯು ಎಲ್ಲ ಕಡೆ ವ್ಯಾಪಿಸಿ ಕೋಲಾಹಲ ಉಂಟಾಯಿತು. ಈ ಮಹಾನ್ ವಿಷಜ್ವಾಲೆಯಿಂದ ದೇವಾಸುರರು ಭಯಗ್ರಸ್ತರಾದರು. ಆಗ ಅವರು ದಿಕ್ಕು ತೋಚದೆ ಶಿವನನ್ನು ಶರಣು ಹೊಕ್ಕರು. ಶಿವನು ದೇವಾಸುರರ ಮೊರೆಯನ್ನು ಆಲಿಸಿದನು. ಆ ಕ್ಷಣವೇ ಆತನು ಆ ವಿಷವನ್ನು ತಾನೇ ನುಂಗಿದನು. ಅದನ್ನು ತನ್ನ ಕಂಠದಲ್ಲಿರಿಸಿಕೊಂಡು ನೀಲಕಂಠ ಎನಿಸಿದನು. ಆಗ ಅಮೃತಕ್ಕಾಗಿ ದೇವಾಸುರರಲ್ಲಿ ಕಲಹ ಉಂಟಾಯಿತು. ಅಮೃತವು ತಮಗೆಂದು ಅವರು ಪರಸ್ಪರ ವಿವಾದಕ್ಕಿಳಿದರು. ಇದೇ ಸಮಯದಲ್ಲಿ ಮಾಯಾ ಮನುಷ್ಯನ ರೂಪನಾದ ಶ್ರೀಹರಿಯು ಸ್ತ್ರೀ ರೂಪವನ್ನು ಧರಿಸಿ ಮೋಹಿನಿಯಾದನು. ಆ ಮೋಹಕ ಸ್ತ್ರೀ ರೂಪಕ್ಕೆ ಸ್ತ್ರೀಯರೂ ಮರುಳಾದರು. ಇನ್ನು ದೈತ್ಯರ ಪಾಡೇನು? ಈ ಮೋಹಿನಿಯು ದೇವದಾನವರ ಮಧ್ಯೆ ಪ್ರವೇಶಿಸಿ, ಏಕೆ ನೀವು ಜಗಳವಾಡುವಿರಿ? ನಾನೇ ಅಮೃತವನ್ನು ಎಲ್ಲರಿಗೂ ಸಮನಾಗಿ ಹಂಚುತ್ತೇನೆ. ದೇವತೆಗಳು ಒಂದು ಸಾಲಿನಲ್ಲೂ ದಾನವರು ಒಂದು ಸಾಲಿನಲ್ಲಿಯೂ ಕುಳಿತುಕೊಳ್ಳಿ ಎಂದಳು. ಅಮೃತ ಕುಂಭವನ್ನು 2 ಕುಂಭಗಳನ್ನಾಗಿ ಮಾಡಿ ಅಮೃತವನ್ನು ದೇವತೆಗಳಿಗೂ ಸುರೆಯನ್ನು ದೈತ್ಯರಿಗೂ ಮೋಹಿನಿಯು ಹಂಚಿದಳು. ಈ ರಹಸ್ಯವನ್ನು ದೈತ್ಯಗುರು ಶುಕ್ರಾಚಾರ್ಯರಿಂದ ತಿಳಿದ ರಾಹುಕೇತು ಎಂಬಿಬ್ಬ ದಾನವರು ತಾವು ದೇವತೆಗಳಂತೆ ವೇಷಧರಿಸಿ ಆ ಸಾಲಿನಲ್ಲೇ ಕುಳಿತರು. ಅಮೃತವನ್ನು ಸೇವಿಸಿದರು. ಇದನ್ನರಿತ ಶ್ರೀಮನ್ನಾರಾಯಣನು ತನ್ನ ಸುದರ್ಶನ ಚಕ್ರದಿಂದ ಅವರಿಬ್ಬರ ತಲೆಗಳನ್ನು ಕತ್ತರಿಸಿದನು. ಈ ಮೋಸದಿಂದ ಕುಪಿತರಾದ ದೈತ್ಯರು ತಮಗೆ ಅಮೃತವೇ ಬೇಡವೆಂದು ಅಲ್ಲಿಂದ ಹೊರಟರು. ಹೀಗೆ ಅಮೃತವು ಕೇವಲ ದೇವತೆಗಳಿಗೆ ಮಾತ್ರ ದಕ್ಕಿತು. ಅಕಸ್ಮಾತ್ತಾಗಿ ಆ ಅಮೃತ ಕುಂಭದಿಂದ 2 ಹನಿ ಅಮೃತ ಭೂಮಿಯ ಮೇಲೆ ಬಿದ್ದಿತು. ಇದರಿಂದ ತುಳಸಿ, ಪಾರಿಜಾತ ಗಿಡಗಳು ಹುಟ್ಟಿದವು. ಸತ್ರಾಜಿತ ಮಹಾರಾಜನು ಇವುಗಳಿಗೆ ನೀರೆರೆದು ಪೋಷಿಸಿದನು. ಕೆಲ ಕಾಲ ನಂತರ ಪಾರಿಜಾತವು ಸುಗಂಧದಿಂದ ಪುಷ್ಪವನ್ನು ಬಿಟ್ಟಿತು. ಆಕಾಶ ಮಾರ್ಗದಲ್ಲಿ ಪಯಣಿಸುತ್ತಿದ್ದ ದೇವೇಂದ್ರನನ್ನು ಆ ದಿವ್ಯ ಸುಗಂಧವು ಆಕರ್ಷಿಸಿತು. ಆತನು ಪಾರಿಜಾತವೊಂದನ್ನು ತನ್ನ ಪತ್ನಿ ಶಚೀದೇವಿಗಿತ್ತನು. ಇದನ್ನರಿತ ಇತರ ದೇವತಾ ಸ್ತ್ರೀಗಳು ಇದನ್ನು ಅಪೇಕ್ಷಿಸಿದರು. ದೇವೇಂದ್ರನು ಕಳ್ಳತನದಿಂದ ಸತ್ರಾಜಿತನ ತೋಟದೊಳಗೊಕ್ಕು ಹೂಗಳನ್ನು ಕಿತ್ತು ಅವರಿಗೆಲ್ಲ ಕೊಟ್ಟನು. ಸತ್ರಾಜಿತನು ಹೂಗಳು ಕಣ್ಮರೆಯಾದುದಕ್ಕೆ ಚಿಂತಿಸುತ್ತಾ ವಿಷ್ಣುವಿಗೆ ಅರ್ಪಿತವಾದ ಅಕ್ಷತೆಯನ್ನು ಆವರಣದಲ್ಲಿ ಚೆಲ್ಲಲು ಇಂದ್ರನು ದೈವತ್ವವನ್ನೇ ಕಳೆದುಕೊಳ್ಳಬೇಕಾಯಿತು. ಇದರಿಂದ ಚಿಂತಿತರಾದ ದೇವತೆಗಳು ನಾರದರ ಸೂಚನೆಯಂತೆ ಶ್ರೀಕೃಷ್ಣ ಪರಮಾತ್ಮನ ಬಳಿಗೆ ಹೋದರು. ಆತನು ಸತ್ರಾಜಿತನ ಬಳಿಗೆ ಹೋದನು. ಸತ್ರಾಜಿತನು ಆಷಾಢ ಶುದ್ಧ ಏಕಾದಶಿಯಂದು ಉಪವಾಸ ಮಾಡಿ ರಾತ್ರಿ ಜಾಗರಣೆ, ಹರಿನಾಮ ಸ್ಮರಣೆ ಮಾಡಿ ದ್ವಾದಶಿಯಂದು ಸತ್ಪುರುಷರಿಗೆ ದಾನ ಮಾಡಿ ಅಪಾರವಾದ ಪುಣ್ಯಗಳನ್ನು ಗಳಿಸಿದ್ದನು. ಇದರಿಂದ ಒಲಿದ ಶ್ರೀಕೃಷ್ಣನು ಪಾರಿಜಾತ ವೃಕ್ಷಗಳನ್ನು ಇಂದ್ರನಿಗೆ ಮತ್ತೆ ಒಪ್ಪಿಸಿದನು. ತುಳಸಿಯನ್ನು ಸದಾ ತನ್ನ ಬಳಿ ಇರುವಂತೆ ಹೇಳಿದನು. ಆದ್ದರಿಂದ ತುಳಸಿಯು ಶ್ರೀಹರಿಗೆ ಅತೀ ಪ್ರಿಯವೆನಿಸಿದೆ. ತುಳಸಿ ಇಲ್ಲದ ಪೂಜೆಯು ಅಪೂರ್ಣವಾಗುತ್ತದೆ. ತುಳಸಿ ವೃಕ್ಷವನ್ನು ನಿತ್ಯವೂ ಶ್ರದ್ಧಾ ಭಕ್ತಿಗಳಿಂದ ಯಾರು ಪೂಜಿಸುವರೋ ಅವರಿಗೆ ಸಕಲ ಸೌಭಾಗ್ಯಗಳೂ ದೊರೆಯುತ್ತವೆ ಎಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ 30ನೇ ಅಧ್ಯಾಯವು
ಸಂಪೂರ್ಣವಾಯಿತು.